ಶಿಲ್ಪಮ್ಮ ಅವರ ಕ್ಯಾಂಪ್ ಎಲ್ಲ ಮುಗೀತಾ ಮರೆ? ಹಾರದಕ್ಕ ಎಲ್ಲ ಮುಗೀತು. ಸರಿ ಸರಿ ಬರ್ರಿ. ಅಲ್ಲ, ಆ ಮೇಡಮ್ ಏನಕ್ಕೆ ನನಗೆ ಪನಿಷ್ಮೆಂಟ್ ಕೊಟ್ಟರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಅವ್ರಿಗೂ ಗೊತ್ತು ನನ್ಗೆ ಹುಷಾರಿಲ್ಲ ಅನ್ನೋದು, ಆದ್ರೂ ಪನಿಷ್ಮೆಂಟ್ ಕೊಟ್ಟವ್ರೆ ಅಂದ್ರೆ ಮತ್ತೆ ಎಲ್ಲೂ ನೋಡ್ಲಿಲ್ಲ. ನಮ್ ಕ್ಲಾಸಲ್ಲಿ ಯಾರಿಗೂ ಆತರ ಪನಿಷ್ಮೆಂಟ್ ಕೊಟ್ಟಿದ್ದೆ ನೋಡಿಲ್ಲ. ಆಚೆ ನಿಲ್ಸಿ ಅಯ್ಯಮ್ಮ ಪಾಠ ಮಾಡೋದೇ ಇಲ್ಲ ಅಂತ ಹೇಳಿದ್ರು ಯಾರು. ನನಗ್ ಮಾತ್ರನೇ ಯಾಕೆ ಪನಿಷ್ಮೆಂಟ್ ಕೊಟ್ಲು ಅಯ್ಯಮ್ಮ? ಅಲ್ಲ, ನನ್ ಮೇಲೆ ನನ್ನ ದ್ವೇಷನ? ಅಲ್ಲ, ನಾನ್ ಆತರ ಯಾವ್ದು ಮಾಡಿಲ್ವಲ್ಲ. ಯಾಕಪ್ಪ ಥು. ಆದ್ರೂ ಸಖತ್ ಬೇಜಾರ್ ಮಾಡಿದ್ಲು ನೆನ್ನೆ. ಇದೇನೋ ಅಮ್ಮವ್ರು ಓದ್ಕೊಂಡಂಗೆ ತುಂಬಾ ಇಂಡೀಪ್ ಯೋಚನೆ ಮಾಡ್ತಾ ಇದ್ರ, ಏನಾಯ್ತು? ಅಲ್ಲ ರೀ, ನೆನ್ನೆ ನೋಡಿದ್ರಲ್ಲ ಅವರು ಅದಿತಿ ಮೇಡಮ್ ನನಗ್ ಮಾತ್ರ ಯಾಕೆ ಪನಿಷ್ಮೆಂಟ್ ಕೊಟ್ಟಂಗೆ? ನಿಸರ್ಗ, ಅದೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ? ಬಿಡು, ಆಗಿದ್ದಾಗೋಯ್ತು. ಏನೋ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ನಿನ್ನೂ ತಗೊಂಡಿದ್ಯಾ, ಇನ್ನ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅದಂಗಲ್ಲ ರೀ. ಅಲ್ಲ, ಎಲ್ಲಾರ್ಗು ಒಂದೇ ತರ ಪನಿಷ್ಮೆಂಟ್ ಕೊಟ್ರೆ ಓಕೆ, ಐ ಅಕ್ಸೆಪ್ಟ್. ಬಟ್ ನನಗ್ ಮಾತ್ರನೇ ಯಾಕೆ ಅಂತ. ನೋಡು, ಇದ್ರಲ್ಲಿ ನಿಂದು ತಪ್ಪಿದೆ. ಹೆಂಗೆ ಅಂತೀಯಾ? ಇವಾಗ ನೀನು ಅಷ್ಟು ದಿನ ರಜೆ ತಗೊಂಡ್ಮೇಲೆ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡ್ಬೇಕು ತಾನೆ? ಆಯ್ತು ರೀ, ನಂದೇ ತಪ್ಪು ಒಪ್ಕೋತೀನಿ. ಇನ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾ ಇದೀನಲ್ಲ ಅವ್ರಿಗೆ, ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತೀನಿ ಮೇಡಮ್ ಅಂತ. ಸರಿ ಬಿಡು, ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯಾ? ಸುಮ್ನೆ ಓದ್ಕೋ. ಸಮಥಿಂಗ್ ಇಸ್ ರಾಂಗ್ ರೀ. ನನಗ್ ಮಾತ್ರನೇ ಪನಿಷ್ಮೆಂಟ್ ಅಂದ್ರೆ ಏನ್ ಅರ್ಥ? ಅದ್ರಲ್ಲೂ ನಾನು ಏನ್ ಅವ್ರಿಗೆ ಆತರ ಕೆಟ್ಟದ್ ಬಯಸಿದ್ದು ಇಲ್ಲ, ಇಲ್ಲ ಅವ್ರಿಗೆ ಆತರ ಯಾಕೆ ಅನಿಸ್ಬೇಕು ನನ್ ಮೇಲೆ, ಅಲ್ವಾ? ನಾನು ಇಲ್ಲೇ ಇದ್ರೆ ಇವಳು ನಾನು ಬಿಡಲ್ಲ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಿಸರ್ಗ, ಓದ್ಕೋ ಸುಮ್ನೆ, ಇಲ್ದೇ ಇರೋ ಯೋಚನೆ ಮಾಡ್ಬೇಡ. ರೀ ಹಂಗಲ್ಲ ರೀ. ಹಂಗೂ ಇಲ್ಲ ಹೆಂಗೂ ಇಲ್ಲ, ಓದ್ಕೋ ಸುಮ್ನೆ. ಇವ್ರಿಗೆ ಏನಾಯ್ತು ಇದ್ದಕ್ಕಿದ್ದಂಗೆ ಏನ್ ಕೇಳಿದ್ರು ಏನೋ ಒಂದ್ ಹೇಳ್ತಾರಪ್ಪ. ಜನಿಯಮ್ಮ, ಏನನ್ನ ಹಚ್ಕೊಡ್ಬೇಕಂದ್ರೆ ಹೇಳ್ರಿ, ತರಕಾರಿ ಏನಾದ್ರು ಹಚ್ಕೊಂಡ್ ಕೊಡ್ತೀನಿ. ಅದಕ್ಕ ಎಲ್ಲ ಹಚ್ಕೊಂಡಿದೀನಿ, ಒಂದು ಸಹಾಯ ಮಾಡ್ತೀರಾ ಪ್ಲೀಸ್? ಹೇಳಿ ಜನಿಯಮ್ಮ. ಸ್ವಲ್ಪ ಹಾಲ್ ತೆಗ್ದು ಬಟ್ಲಿಗೆ ಹಾಕಿ ಇಟ್ಬಿಡ್ತೀರಾ? ಹಾಲ್ ಕಾಯೋ ಅಷ್ಟೊತ್ತಿಗೆ ನಾನು ಇದೆಲ್ಲ ಮಾಡ್ಕೊತೀನಿ, ಮತ್ತೆ ಕಾಫಿ ತಗೊಂಡೋಗಿ ಎಲ್ಲರಿಗೂ ಕೊಡ್ಬೇಕು. ಸರಿ ಅಮ್ಮರೆ, ಆಯ್ತು. ಜನಿಯಕ್ಕ, ಶಿಲ್ಪ ಯಾವಾಗ ಬಂದಮ್ಮ? ಈಗ ಸ್ವಲ್ಪ ಹೊತ್ತು ಆಯ್ತು. ಏನ್ ಮಾಡ್ತಾ ಇದ್ರಿ? ಅಡಿಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಶಿಲ್ಪ. ಇರು, ಒಂದ್ ಸ್ವಲ್ಪ ಹೊತ್ತು ಕಾಫಿ ಕೊಟ್ಬಿಡ್ತೀನಿ. ಪರವಾಗಿಲ್ಲ ಜನಿಯಕ್ಕ, ಕಾಫಿ ಏನ್ ಬೇಡ, ಹಿಂಗೆ ಬಂದೆ ನಿಮ್ಮನ್ನ ಮಾತಾಡ್ಸೋಣ ಅಂತ. ಮತ್ತೆ ಏನ್ ಸ್ಪೆಷಲ್ ಮಾಡ್ತಾ ಇದ್ರೆ ಇವತ್ತು? ನಿಮ್ಗೇನ್ ಬೇಕು ಹೇಳು ಶಿಲ್ಪ, 2 ದಿವಸ ಆದ್ಮೇಲೆ ಬಂದಿದ್ಯಾ. ಕ್ಯಾಂಪ್ ಎಲ್ಲ ಚೆನ್ನಾಗಾಯ್ತಾ? ಹಾ ಜನಿಯಕ್ಕ, ಕ್ಯಾಂಪ್ ಎಲ್ಲ ಚೆನ್ನಾಗಿ ಮುಗೀತು. ಮತ್ತೆ ನಿಸರ್ಗ ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ? ನಿಸರ್ಗನ ಓದ್ಕೋತಾ ಇರ್ಬೋದಮ್ಮ, ರೂಮ್ ಅಲ್ಲಿ ಇರ್ತಾಳೆ ನೋಡು. ಹೌದಾ, ಮತ್ತೆ ಅವ್ರನ್ನು ಮಾತಾಡ್ಸ್ ಬಂದ್ಬಿಡ್ತೀನಿ. ಓ ನಿಸರ್ಗ ಅಕ್ಕ, ನೀವೇ ಬಂದ್ರಾ? ಶಿಲ್ಪ ಯಾವಾಗ ಬಂದೆ? ಅಯ್ಯೋ, ನಾನ್ ಬಂದ್ ಸ್ವಲ್ಪ ಹೊತ್ತಾಯ್ತು. ಒಂದ್ ಕೆಲಸ ಮಾಡ್ತೀನಿ, ಹಾಲಲ್ಲೆಲ್ಲಾನು ಕರೆಸ್ಬಿಟ್ಟು ನಾನು ಬಂದು ಸ್ವಲ್ಪ ಹೊತ್ತಾಯ್ತು ಅಂತ ಹೇಳ್ಬಿಡ್ತೀನಿ. ಆವಾಗ ಎಲ್ಲಾರ್ಗು ಸಪರೇಟ್ ಆಗಿ ಹೇಳೋ ತಪ್ಪುತ್ತೆ. ಮತ್ತೆ ಶಿಲ್ಪ, ಸ್ಟಡೀಸ್ ಎಲ್ಲ ಹೆಂಗ್ ನಡೀತಿದೆ? ಇನ್ನೇನ್ ಮುಗಿತಾ ಬಂತು ನಿಸರ್ಗಕ್ಕ? ಶಿಲ್ಪ, ಬೇಗ ಸ್ಟಡೀಸ್ ಮುಗಿಸು, ಅವಾಗ ನಮ್ಮನೇಲೂ ಒಬ್ಬ ಡಾಕ್ಟರ್ ಇದ್ದಂಗ ಆಗುತ್ತೆ. ಹೌದು ಜನಿ ಅಕ್ಕ, ಬೇಗ ಸ್ಟಡೀಸ್ ಮುಗಿಸ್ಬಿಟ್ರೆ ಸಾಕಾಗ್ಬಿಟ್ಟೈತೆ ನನಗಂತೂ. ಯಾರಪ್ಪ ಮಾಡಿದ್ದು ಈ MBBS 5 ವರ್ಷ ಅಂತ? ಎಷ್ಟು ಅಂತ ಓದೋದು ಜನಿ ಅಕ್ಕ? ಅಲ್ಲ ಶಿಲ್ಪ, ಏನ್ ಹಿಂಗ್ ಹೇಳ್ಬಿಟ್ಟೆ ನೀನು? ಡಾಕ್ಟರ್ ಅಂದ್ರೆ ಸುಮ್ನೆ ಅಲ್ವಲ್ಲ, ಎಲ್ಲ ತಿಳ್ಕೊಬೇಕು, ಅದಕ್ಕೆಲ್ಲ ಮತ್ತೆ ಟೈಮ್ ಬೇಕಲ್ವಾ, ಅದಕ್ಕೆ 5 ವರ್ಷ ಇಟ್ಟಿರ್ತಾರೆ. ನಿಸರ್ಗ, ಕಾಫಿ ಕುಡಿತೀಯಾ? ಜನಿ ಅಕ್ಕ, ಕಾಫಿ ನೀವೇ ತಗೊಂಡೋಗ್ರಿ ಎಲ್ಲಾರ್ಗು, ಉಳಿದಿದ್ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ. ಪರವಾಗಿಲ್ಲ ನಿಸರ್ಗ, ಎಲ್ಲಾ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೀನಿ, ಅಡಿಗೆ ಎಷ್ಟೊತ್ ಮಾಡ್ಬೇಕು ಬಿಡು, ಮಾಡ್ತೀನಿ. ಪ್ಲೀಸ್ ಜನಿ ಅಕ್ಕ, ಪಾಪ ನೀವು ಬೆಳಿಗ್ಗೆಯಿಂದ ಎಷ್ಟೆಲ್ಲ ಮಾಡ್ತಾ ಇರ್ತೀರಾ. ನನ್ಗೆ ಇದ್ರಲ್ಲೆಲ್ಲ ಬೇಜಾರ್ ಅನ್ಸಲ್ಲ ನಿಸರ್ಗ, ಇದೊಂಥರ ಖುಷಿ ಕೊಡುತ್ತೆ ನಂಗೆ. ಓಕೆ ಜನಿ ಅಕ್ಕ, ನಿಮ್ಗೆ ನಾನ್ ಬೇಜಾರ್ ಮಾಡ್ಲಿ? ನಾನು ನಿಮ್ ಜೊತೆ ಮಾಡ್ತೀನಿ ಅಷ್ಟೆಷ್ಟು ಕೆಲಸ. ಓಕೆ, ನೀನ್ ಕೇಳೋದಿಲ್ಲಲ್ಲ ನಿಸರ್ಗ. ಸರಿ ಆಯ್ತು ಬಾ, ಇದೆಲ್ಲ ಸ್ವಲ್ಪ ಬಿಡಿಸ್ಕೊಡು. ಅಲ್ಲ ನಿಸರ್ಗಕ್ಕ ಜನಿ ಅಕ್ಕ, ನೀವಿಬ್ರು ಜೊತೆ ಸೇರ್ಕೊಂಡು ನನ್ನ ದೂರ ಮಾಡ್ತೀರಾ? ಶಿಲ್ಪ, ನೀನ್ ಓದ್ಕೋ ಹೋಗು. ಹೌದು ಶಿಲ್ಪ, ನೀನ್ ಓದ್ಕೋ ಹೋಗು, ನಿನ್ಗೆ ತುಂಬಾ ಜಾಸ್ತಿ ಓದೋದಿರುತ್ತೆ ಅಲ್ವಾ? ಅಬ್ಬಬ್ಬಬ್ಬ, ಅದ್ ಹೆಂಗ್ ಮನ್ಸ್ ಬರುತ್ತೆ ಅನ್ನೋದು, ಏನ್ ಜನನಪ್ಪ. ರಾಧಕ್ಕ, ಏನಾಯ್ತು? ಅಮ್ಮವ್ರೆ, ಅದು ಶಿಲ್ಪಮ್ಮವ್ರೆ, ನೋಡ್ರಿ ಅದೇನೋ ಓದ್ಕೋಬೇಕು ಅನ್ನೋ, ಓದ್ಕೋ ಹೋಗ್ರಿ ನೀವು. ರಾಧಕ್ಕ, ಏನು ಹೇಳ್ತಾ ಇದೀಯ ತಾನೆ? ಹೇಳು, ನಾವು ಕೇಳ್ತೀವಿ. ನೀನ್ ಇನ್ನು ಪುಟ್ಟ ಹುಡ್ಗಿ, ಹೋಗಮ್ಮ ಓದ್ಕೋ ಹೋಗು. ನಾನ್ ಪುಟ್ಟ ಹುಡ್ಗಿನ? ಅಯ್ಯೋ ರಾಧಕ್ಕ, ಹೇಳ್ತೀರೋ ಇಲ್ವಾ? ಅದೇನಿಲ್ಲ ಶಿಲ್ಪಮ್ಮ, ಹೊರಗಡೆ ಕಸ ಹಾಕಕ್ಕೆ ಅಂತ ಕಸ ತಗೊಂಡ್ ಹೋಗಿದ್ದೆ. ಅವರು ಕಸದವ್ರು ಪ್ಲಾಸ್ಟಿಕ್ ಬೇರೆ ಕೊಡ್ರಿ, ಒಣ ಕಸ ಬೇರೆ ಕೊಡ್ರಿ, ಹಸಿ ಕಸ ಬೇರೆ ಕೊಡ್ರಿ ಅಂತ ತಲೆ ತಿಂತಾ ಇದ್ರು. ಅದನ್ನೇ ಅನ್ಕೊಂಡ್ ಬರ್ತಾ ಇದ್ದೆ. ಅಷ್ಟೇನಾ? ನೀವು ಮಾತಾಡಿದ್ ನೋಡಿದ್ರೆ ನಾನ್ ಇನ್ನೇನು ಅನ್ಕೊಂಡೆ. ಜನಿ ಅಕ್ಕ, ನಿಸರ್ಗ ಅಕ್ಕ, ಸ್ವಲ್ಪ ನನ್ ಕಬೋರ್ಡ್ ಕ್ಲೀನ್ ಮಾಡ್ಕೋಬೇಕು. ನಾನು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಬರ್ತೀನಿ. ಓಕೆ, ನನ್ನ ಬೇಗ ಕರಿಬೇಡಿ ಊಟಕ್ಕೆ, ನಾನೇ ಬರ್ತೀನಿ. ಸರಿ ಶಿಲ್ಪ, ಆಯ್ತು. ರಾಧಕ್ಕ, ಏನ್ ವಿಚಾರ ಹೇಳಿ? ಹೇಳಿದ್ರಲ್ಲ ಜನಿ ಅಕ್ಕ. ರಾಧಕ್ಕ ಬೇರೆನೆ ವಿಚಾರ ಹೇಳಕ್ ಬಂದ್ರು, ಶಿಲ್ಪ ಇದ್ದಿದ್ದಕ್ಕೆ ಹೇಳಿಲ್ಲ ಅಷ್ಟೇ. ನಮ್ ಜನಿಯ ಅಮ್ಮನ ಸೂಕ್ಷ್ಮ ಯಾರು ಇಲ್ಲ ಬಿಡ್ರಿ. ಹೌದಾ, ಬೇರೆ ಏನೋ ಇತ್ತ ವಿಚಾರ? ಏನ್ ರಾಧಕ್ಕ? ಅಯ್ಯೋ, ಈಗ ತಾನೇ ನನ್ಗೆ ಗೆಳತಿ ಫೋನ್ ಮಾಡಿದ್ರಮ್ಮ, ಅದ್ರ ಬಗ್ಗೆನೆ ಬೇಜಾರಾಯ್ತು ನನ್ಗೆ. ಹೌದಾ, ಏನ್ ವಿಚಾರ? ನಮ್ಮ ಮನೆಯಿಂದ ಒಂದ್ 3 ಮನೆ ಬಿಟ್ಟು ಆ ಕಡೆಗೆ ಹೋದ್ರೆ ನನ್ ಗೆಳತಿ ಅವಳೆ ಅಮ್ಮವ್ರೆ, ಅವ್ರ ಮನೆ ಪಕ್ಕದಾಗ ಯಾರೋ ಗಂಡ ಹೆಂಡತಿ ವಾಸ ಇದ್ರಂತೆ. ಪಾಪ ಒಳ್ಳೆ ಹುಡುಗಿ ಅಮ್ಮವ್ರೆ. ಲವ್ ಮ್ಯಾರೇಜ್ ಅಂತ ಮಾಡ್ಕೊಂಡ್ಬಂದು 2 ಹೆಣ್ಮಕ್ಳು. ಅವರು ಇಲ್ಲಿಗೆ ಬಂದು ಹತ್ತತ್ರ ವರ್ಷನೇ ಆಯ್ತು ಅನ್ಕೊಳ್ರಿ, ಬಾಡ್ಗೆಗ್ ಬಂದಿದ್ರಂತೆ. ಆ 2 ಹೆಣ್ಮಕ್ಳು ಆಗಕ್ಕಂತ ಚೆನ್ನಾಗೇ ಇದ್ರು ಗಂಡ ಹೆಂಡ್ರು. ಏನ್ ಅವ್ರ ಮಧ್ಯೆ ಏನ್ ಅಂತ ಇದೇನಿರ್ಲಿಲ್ಲ. ಅದೇನಾಯ್ತು ಏನೋ ಕತೆನೋ. ಪಾಪ ಅಮ್ಮವ್ರೆ, ಅಮ್ಮನ್ ನೋಡಿದ್ರೆ ಅಯ್ಯೋ ಅನಿಸ್ತದೆ. ರಾಧಕ್ಕ, ವಿಚಾರ ಹೇಳು ನೀನು, ಅರ್ಧಂಬರ್ಧ ಹೇಳ್ಬಿಡ್ತೀಯ, ಟೆನ್ಷನ್ ಮಾಡ್ತೀಯ ಮತ್ತೆ.
ತುತು ಹಾಳಾದ್ ಮುಂಡೆ ಮಗ ಅವನು. ಇನ್ನೊಂದು ಹೆಂಗಸ್ ಜೊತೆ ಸವಾಸ ಮಾಡಿ ಪಾಪ ಈ ಹೆಣ್ಣು ಮಗಳಿಗೆ ನ್ಯಾಯ ಮಾಡ್ತಾವನೆ. ಅಯ್ಯೋ ಪಾಪ, ಹೆಂಗ್ ಮನ್ಸ್ ಬರುತ್ತೆ ರಾಧಕ್ಕ ಅವ್ರಿಗೆ. ಹೆಂಡತಿ ಮಕ್ಳು ಎಲ್ಲ ಇಟ್ಕೊಂಡು ಅವಳಲ್ಲ ಮಿಟ್ಕಲಾಡಿ, ಅವಳಿಗೆ ಹೆಂಗ್ ಮನ್ಸ್ ಬರ್ತದೆ? ಹ, ಇಬ್ರು ಮಕ್ಳು ಅವ್ರೆ ಅನ್ನೋ ಆರಾಸ ಅವಳಿಗಿರ್ಬೇಕು ತಾನೆ. ಪಾಪ ಮೋರೆ. ಆಮೇಲೆ ಏನಾಯ್ತಂದ್ರೆ ಇವಮ್ಮ ಇಬ್ರು ಮಕ್ಳನ್ ಕರ್ಕೊಂಡು ತವ್ರ ಮನೆಗ್ ಹೋದ್ರೆ ಅವರು ಸೇರ್ಸ್ಕೊಂಡಿಲ್ಲಂತೆ. ಇತ್ತ ಗಂಡನ್ ಮನೇಲೂ ಇಲ್ಲ, ತವ್ರ ಮನೇನೂ ಇಲ್ಲ. ವಾಪಸ್ಸು ನೆನ್ನೆ ರಾತ್ರಿ ಬಂದ್ರೆ ಎಗ್ಗ ಮುಗ್ಗ ಜಡ್ದಾಕ್ಬಿಟ್ಟಿದ್ದ ಪಾಪ. ಅದಕ್ಕೆ ಅಕ್ಕಪಕ್ಕದ ಮನೆಯವರೆಲ್ಲ ಸೇರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಡಿ ಅಂತಂದ್ರೆ ಅಳ್ತಾಳೆ ಅಮ್ಮೋರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮತ್ತೆ ನನ್ ಜೀವನ ಹಾಳಾಗ್ತದೆ, ನನ್ ಗಂಡನ್ನೇ ಒದ್ದು ಒಳಕ್ ಹಾಕಿದ್ರೆ ನಾನೇನ್ ಮಾಡ್ಲಿ ಅಂತ. ಅಯ್ಯೋ ಪಾಪ, ಏನಾದ್ರೂ ಸಹಾಯ ಮಾಡ್ಬೇಕಾಗಿತ್ತು ರಾಧಕ್ಕ. ಪಾಪ ಹೊಟ್ಟೆ ಎಲ್ಲಾ ಕಿವುಚ್ದಂಗ ಆಗ್ತದೆ. ಅಲ್ಲ ಮೋರೆ, ಸಹಾಯ ಮಾಡೋರು ಎಷ್ಟ್ ದಿನ ಮಾಡ್ತಾರೆ ಏನೋ, ಇವತ್ತಿನ ಮಟ್ಟಿಗೆ ನಾಳೆ ಮಟ್ಟಿಗೆ ಇಲ್ಲ ವಾರದವರೆಗೂ ಸಹಾಯ ಮಾಡ್ಬೋದು. ಮತ್ತೆ ಜೀವನ ಪೂರ್ತಿ ಯಾರ ಮೋರೆ ನೋಡ್ಕೋತಾರೆ? ಅಂತವ್ರನ್ನೆಲ್ಲ ಒದ್ದು ಒಳಕ್ಕೆ ಹಾಕಿಸ್ಬೇಕು ರಾಧಕ್ಕ. ಏನು ಗಂಡ ಇದ್ರೆ ಒಂದು ಹೋದ್ರೆ ಒಂದು, ಒದ್ದು ಒಳಕ್ ಹಾಕ್ಸಿದ್ರೆ ಅವಾಗ ಬುದ್ಧಿ ಬರುತ್ತೆ ಅವನಿಗೆ. ಅಲ್ಲ, ಒದ್ದು ಒಳಕ್ ಹಾಕಿಸ್ಬಿಟ್ರೆ ಏನ್ ಬಂತು ನಿಸರ್ಗ? ಗಂಡ ಇಲ್ದಂಗೆ ಅವಮ್ಮ ಏನ್ ಮಾಡ್ಬೇಕು ಹೇಳು? ಇಬ್ರು ಮಕ್ಕಳು ಇಟ್ಕೊಂಡು ಬೇಡ ಬೇಡ, ಅವನಿಗೆ ಬುದ್ಧಿ ಕಲಿಸ್ಬೇಕು. ಕೆಲವೊಂದ್ಸಲ ಅವ್ರಿಗೆ ಅರ್ಥ ಆಗಿರಲ್ಲ ನಿಸರ್ಗ, ನಾವೇನ್ ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನಾವೇ ಅವ್ರಿಗೆ ಒಂಚೂರು ತಿಳುವಳಿಕೆ ಹೇಳ್ಬೇಕಾಗುತ್ತೆ, ಅರ್ಥ ಮಾಡಿಸ್ಬೇಕಾಗುತ್ತೆ. ಅಯ್ಯ ಅಮರೇ, ಅದೇನ್ ತಿಳುವಳಿಕೆ ಹೇಳೋದಕ್ಕೆ ಅದೇನ್ ಮಗನ? ಏನ್ ಮೈ ಮೇಲೆ ಪರಿಜ್ಞಾನ ಇಲ್ಲ ಅವನಿಗೆ? ಅಯ್ಯ ಹೇಳ್ರಿ, ನಮ್ಮ ಅಟ್ಟಿಯಾಗ ಎಲ್ಲಾರು ಮುಗ್ದ ಹಚ್ಕಟ್ಟವ್ರ ಅವ್ನ. ಅದೇ ನನ್ಗೆ ಗೆಳತಿ ಫೋನ್ ಮಾಡಿದ್ದಿವಾಗ. ಮತ್ ಬೆಳಗ್ಗೆ ಬಂದು ಮತ್ತೆ ಜಿಡಿತಾ ಇದ್ನಂತೆ ಹೆಂಡತಿಗೆ. ಎಲ್ಲಾರು ಇಟ್ಕೊಂಡು ಆಚೆ ಕೂಡ್ಸವ್ರಿ, ಬರ್ಲೇ ಬೇಡ ನೀನ್ ಹೋಗು ಅಂತ. ನಾನು ಅವ್ನ ಆಚೆ ಕೂಡಿಸ್ಬಾರ್ದಾಗಿತ್ತು, ಹಂಗೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಅವನ್ಗೆ. ಜೈಲೊಳಕ್ ಹಾಕ್ಸಿದ್ರೆ ಸರಿಯಾಗಿ ಒಂದ್ 4 ಲಾಠಿ ಏಟ್ ಬಿದ್ದಿದ್ರೆ ಗೊತ್ತಾಗ್ತಾ ಇತ್ತು. ಆವಾಗ ಹೆಂಡತಿ ನೆನಪಾಗ್ತಿದ್ಲ ಅವ್ನಿಗೆ. ನೋಡು, ಜೈಲ್ಗೆ ಹಾಕ್ಸದ್ಮೇಲೆ ಅವ್ನ್ ಲಾಠಿ ಏಟ್ ತಿಂದ ಮೇಲೆ ಅವ್ನಿಗೆ ಹೆಂಡತಿ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗಲ್ವಾ ನಿಸರ್ಗ? ಇವಳಿದ್ದಾನೆ ನನ್ಗೆ ಇಷ್ಟೆಲ್ಲ ಆಯ್ತು ಅಂತ. ಜನಿ ಅಕ್ಕ ಸುಮ್ನಿರಿ ನೀವು, ಅಂತವ್ರಿಗೆಲ್ಲ ಹಂಗೆ ಚುರುಕ್ ಮುಟ್ಸಿದ್ರೇನೆ ಗೊತ್ತಾಗೋದು. ಏನೇ ಆದ್ರೂ ಈ ಹುಡುಗಿ ಒಂಚೂರು ಪ್ರೀತಿಯಿಂದ ನೋಡ್ಕೊಂಡಿದ್ರೆ ಪಾಪ ಗಂಡ ಬೇರೆ ಹುಡುಗಿ ಸಹವಾಸ ಮಾಡ್ತಿರ್ಲಿಲ್ವೇನೋ. ಅಯ್ಯೋ, ಈಗಿನ ಕಾಲದಾಗ ಎಷ್ಟು ಪ್ರೀತಿ ಕೊಟ್ರು ಅಷ್ಟೇ ಅಮ್ಮವ್ರೆ. ಹೊರಗಡೆ ಅಷ್ಟೆಷ್ಟು ರುಚಿ ನೋಡ್ಕೊಂಡ್ರು ಅನ್ಕೊಳ್ರಿ, ಕಟ್ಕೊಂಡಿರೋ ಹೆಂಡತಿ ಸತಿ ಸಾವಿತ್ರಿ ಆದ್ರೂ ಪರವಾಗಿಲ್ಲ, ಬಿಟ್ಟು ಹೋಗ್ತಾ ಇರ್ತವೆ ಅಂತ ಮುಂಡೆ ಮಕ್ಳು ಇವಾಗ ಇರೋದು. ಏನ್ ಮಾತಾಡೋದಕ್ಕ? ಏನ್ ಹಂಗೆಲ್ಲ ಕೆಟ್ಟ ಭಾಷೆ ಮಾತಾಡ್ತೀಯ ನೀನು? ಇಲ್ಲ ಮತ್ತೆ ಅಂತವ್ರಿಗೆ ರೆಸ್ಪೆಕ್ಟ್ ಬೇರೆ ಕೊಡ್ತಾರೆ, ರೆಸ್ಪೆಕ್ಟ್. ಅಂತವ್ರಿಗೆಲ್ಲ ಅನ್ರೆಸ್ಪೆಕ್ಟ್ ನನ್ನ ಹತ್ರ. ಅದಕ್ಕ ಯು ಆರ್ ರೈಟ್, ಹಿಂಗೆ ಇರ್ಬೇಕು ನೋಡ್ಬತ್ತೆ. ಅಲ್ಲ, ಕಟ್ಕೊಂಡು ಹೆಂಡ್ತಿನ್ ಬಿಟ್ಟು ಬೇರೆ ಸಹವಾಸ ಮಾಡ್ತಾರೆ ಅಂದ್ರೆ ಎಂತ ಜನ ಇರ್ಬೇಡ. ಚಿಚ್ಚಿ. ನಿಸರ್ಗ, ಎಲ್ಲಿದ್ಯಾ ನೀನು? ಒಂದ್ ನಿಮಿಷ ಬಾ ಇಲ್ಲಿ. ಬಂದೆ, ಒಂದ್ ನಿಮಿಷ. ಅಮ್ಮವ್ರೆ, ನಿಸರ್ಗಮ್ಮವ್ರು ಎಷ್ಟು ಧಮಕಿ ಹಾಕ್ತಾರೆ. ಅದೇ ಸಿದ್ಧಾರ್ಥಪ್ಪ ಅವ್ರ ಒಂದ್ ಕೂಗ್ ಹಾಕ್ಬಿಟ್ರೆ ಸಾಕು, ಓಡ್ಬಿಡ್ತಾರಲ್ವಾ. ಇದೊಂಥರ ಪ್ರೀತಿ ಬಿಡೋರು. ಅದಕ್ಕ ಹಿಂಗೆ ಎಲ್ಲ ಚಂದಾಗಿದ್ರೆ ಮನೆಯೆಲ್ಲ ಕಳಕಳಿ ಆಗಿರ್ತದಪ್ಪ. ನಾನು ಏನ್ ಕಡಿಮೆ ಮಾಡಿದ್ದೀನಿ ನಿಮ್ಗೆ? ಎಲ್ಲ ಗಂಡ ಹೆಂಡ್ತೀರಿ ಎಷ್ಟು ಚೆನ್ನಾಗಿರ್ತಾರೆ, ಆದ್ರೆ ನೀವು ಮಾತ್ರ ನನ್ನ ಹತ್ರಕ್ಕೂ ಬರಲ್ಲ, ಪ್ರೀತಿಯಿಂದ ಮಾತು ಕೂಡ ಆಡೋದಿಲ್ಲ. ಅಲ್ಲ, ನಾನು ಅನಾಥೆ ಆಗಿದ್ದೆ ದೊಡ್ಡ ತಪ್ಪ ರೀ. ನೀವ್ ಯಾವಾಗ ನನ್ನ ಒಪ್ಕೊಳೋದು? ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ಒಳ್ಳೆ ಪ್ರೀತಿಸೋ ಗಂಡನ್ನೇ ತಂದು ಮದ್ವೆ ಮಾಡ್ತಿದ್ರು ಏನೋ. ನನಗೆ ಅಪ್ಪ ಅಮ್ಮ ಇದ್ದಾರ ಇಲ್ವಾ ಒಂದು ಗೊತ್ತಿಲ್ಲ. ನನ್ ಯಾಕೆ ಹಿಂಗ ಅನಾಥನಾಗ್ ಮಾಡ್ಬಿಟ್ರಿ? ಹುಟ್ಟದಾಗಿಂದ ಅಪ್ಪ ಹಿಂಗಿರ್ಬೋದಾ, ಅಮ್ಮ ಹಿಂಗಿರ್ಬೋದಾ ಅಂತ ಊಹೆ ಮಾಡ್ಕೊಂಡೇ ಬೆಳೆದೆ. ಜನಿಮರೆ, ರತಕ್ಕ, ಅದು ಆರ್ಯಪ್ಪ ಅವ್ರಿಗೆ ಏನೋ ಗ್ರೀನ್ ಟೀ ಬೇಕಂತೆ. ತಗೊಂಡು ಕೊಡ್ತೀನಿ. ರತಕ್ಕ, ಎಲ್ಲ ಕೆಲಸ ಆಗಿದೆ, ಸ್ವಲ್ಪ ನೋಡ್ಕೊಂಡೆಲ್ಲ ಕ್ಲೀನ್ ಮಾಡ್ಬೇಡಿ. ಅವ್ರಿಗೆ ಗ್ರೀನ್ ಟೀ ಕೊಟ್ಟು ಬರ್ತೀನಿ, ಅದೇ ರೆಡಿ ಮಾಡ್ತಿದ್ದೆ ಇಷ್ಟೊತ್ತು. ಪಾಪ ಇವಮ್ಮನ್ ನೋಡಿದ್ರೆ ಏನೋ ಒಂಥರ ಖುಷಿ ಆಗ್ತದೆ. ಆದ್ರೂ ಇವಮ್ಮನ್ ಮನ್ಸಾಗ ಅದೇನ್ ನೋವಿದ್ರು ತೋರ್ಸ್ಕೊಳಲ್ಲ. ಪಾಪ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತೆ. ಅಯ್ಯೋ, ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅನ್ನೋದು ಇರ್ಲೇಬೇಕು. ಪಾಪ ಜನ್ಯ ಅಕ್ಕನ್ ನೋಡಿದ್ರೆ ಅಯ್ಯೋ ಅನಿಸ್ತದೆ. ರೀ, ಏನ್ರಿ? ಜನ್ಯ, ಗ್ರೀನ್ ಟೀ ತಗೊಂಬಂದ? ರೀ, ತಂದಿದ್ದೀನಿ, ಬಿಸಿ ಇದೆ, ಕುಡಿದ್ ಬಿಡಿ, ಮತ್ತೆ ಅಲ್ಲಿ ಇಲ್ಲಿ ಇಟ್ಟು ತಣ್ಣಗಾಗುತ್ತೆ. ಜನ್ಯ, ಏನ್ರಿ? ಎಲ್ಲ ಯಾಕಂಗ್ ಶಾಕ್ ಆಗ್ತೀಯಾ? ಏನಾಯ್ತು ಅಂತ? ಅದು ನೀವ್ ಕರೆದ್ರಲ್ಲ. ಅದೇ ಮೊನ್ನೆ ನಿನ್ನ ಹೊಡೆದು ಬಿಟ್ನಲ್ಲ, ಸಾರಿ. ಅಯ್ಯೋ, ನೀವ್ ಯಾಕೆ ಸಾರಿ ಕೇಳ್ತೀರಾ? ಪರವಾಗಿಲ್ಲ ಬಿಡಿ. ಅಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಅಂದ್ರೆ ಅದು ಕಾಮನ್ ಇದ್ದಿದ್ದೆ ಅಲ್ವಾ? ಜನ್ಯ, ನನ್ಗೊಂದು ಡೌಟು. ನಾನು ಎಷ್ಟೆಲ್ಲ ಬೈತೀನಿ, ಎಷ್ಟೆಲ್ಲ ಹೊಡಿತೀನಿ, ಆದ್ರೂ ನೀನೆಲ್ಲ ಸಹಿಸ್ಕೊಂಡು ನನ್ ಜೊತೆನೆ ಇದೀಯಾ ಅಂತಂದ್ರೆ ನಿನಗೆ ಏನ್ ಅನ್ಸಲ್ವಾ? ಅಂದ್ರೆ ನಿಮ್ಗೇನ್ ಡೌಟು? ಅಲ್ಲ, ಯಾಕೆ ಡೌಟು ಅಂತ ನೋಡಿ. ಹೊಡೆದ್ರು ಬಡದ್ರು ಬೈದ್ರು, ನೀವ್ ನನಗ್ ತಾಳಿ ಕಟ್ಟಿದ ಗಂಡ ಅಲ್ವೇನ್ರಿ? ಹಂಗಂತ ಪ್ರತಿದಕ್ಕೂ ಸಹಿಸ್ಕೊತೀನಿ ಅಂತ ಅನ್ಕೋಬೇಡಿ. ಆದ್ರೆ ಅದಕ್ಕೂ ಸ್ವಲ್ಪ ಲಿಮಿಟ್ ಅನ್ನೋದು ಇರುತ್ತಲ್ವಾ? ಅಂದ್ರೆ ಇದಕ್ಕಿಂತ ಜಾಸ್ತಿ ಹೊಡೆದ್ರೆ ಏನ್ ಮಾಡ್ತೀಯಾ? ನಾನು ಏನ್ ಮಾಡ್ತೀನ್ರಿ? ನಾನೊಬ್ಳು ಅನಾಥೆ ಅಲ್ವಾ? ಅನಾಥಿಕೆಯಲ್ಲಿ ಏನ್ ಮಾಡಕ್ಕಾಗುತ್ತೆ? ಏನ್ ಜನ್ಯ, ನನಗೆ ಟಾಂಟ್ ಕೊಡ್ತಾ ಇದ್ಯಾ? ನಿಜ ಹೇಳೇನ್ರಿ,
ನೀವು ಹೊಡಿತೀರಾ ಬೈತೀರಾ ಅನ್ನೋದಕ್ಕಿಂತ ಜಾಸ್ತಿ ನನ್ಗೆ ಈ ತುಂಬಿದ ಮನೆ ಕೊಟ್ಟಿದ್ದೀರಲ್ವಾ, ಅದಕ್ಕೆ ನಾನು ನಿಮ್ಗೆ ಋಣಿಯಾಗಿರ್ತೀನಿ. ಬೇಕಾದ್ರೆ ನಿಮ್ ಕಾಲ್ ಹತ್ರ ಬಿದ್ದಿರು ಅಂತ ಹೇಳಿರ್ರಿ, ನಾನು ಅಲ್ಲೇ ಬಿದ್ದಿರ್ತೀನಿ. ಇಲ್ಲಾಂದ್ರೆ ನೀನು ನನ್ನ ರೂಮ್ಗೆ ಬರ್ಬೇಡ, ಅಲ್ಲೆಲ್ಲಾದ್ರೂ ಒಂದ್ ಮೂಲೆಯಲ್ಲಿ ಬಿದ್ದಿರು ಅಂತ ಹೇಳಿ ನಾನು ಹಾಗೆ ಇರ್ತೀನಿ. ಆದ್ರೆ ನನ್ಗೆ ಈ ಪ್ರೀತಿ ವಾತ್ಸಲ್ಯ ನಿಜವಾಗ್ಲು ಎಷ್ಟು ಫೀಲ್ ಆಗ್ತೀನಂದ್ರೆ, ನನ್ನ ಜೀವನದಲ್ಲಿ ಈ ತರ ಪ್ರೀತಿ ಸಿಗುತ್ತೆ ನನಗೆ ಅಂತ ಅನ್ಕೊಂಡಿರ್ಲಿಲ್ಲ ರೀ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಅಲ್ಲ, ನಿಂಗೆ ಈ ಮನೆಯವ್ರ ಪ್ರೀತಿ ಒಂದೇ ಆದ್ರೆ ಸಾಕ, ಗಂಡನ್ ಪ್ರೀತಿನೂ? ಅಂದ್ರೆ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ? ನೋಡು ಜನ್ಯ, ನೀನ್ ಒಪ್ಕೊಂಡ್ರೆ ನಿನ್ಗೆ ನಾನು ಡಿವೋರ್ಸ್ ಕೊಟ್ಟು ಬೇರೆ ಮದ್ವೆ ಮಾಡ್ಸೋಣ ಅಂತ. ಯಾಕ್ರಿ, ಏನಾಯ್ತು? ಅಲ್ಲ, ನೀವು ನನಗ್ ಡಿವೋರ್ಸ್ ಕೊಡ್ತೀರಾ? ಏನ್ ಮಾತಾಡ್ತಾ ಇದ್ದೀರಾ ರೀ? ಅದ್ರ ಬದಲು ಇನ್ನೊಂದ್ ಕೆಲಸ ಮಾಡ್ತೀರಾ ಪ್ಲೀಸ್? ಏನು, ಡಿವೋರ್ಸ್ ಬದಲು ಬೇರೆ ಕೆಲ್ಸನಾ? ಏನ್ ಹೇಳು ಜನ್ಯ? ಎಷ್ಟು ನಿಧಾನವಾಗಿ ಎಷ್ಟು ಆರಾಮಾಗಿ ಹೇಳ್ತಾ ಇದ್ದೀರಾ ಡಿವೋರ್ಸ್ ಕೊಡ್ತೀನಿ ಅಂತ. ಅದ್ರ ಬದಲು ಒಂಚೂರು ವಿಷಯ ಇದ್ರೆ ಕೊಟ್ಬಿಡ್ರಿ, ತಗೊಂಡ್ ಇಲ್ಲೇ ಸತ್ತೋಗ್ಬಿಡ್ತೀನಿ. ಮುತ್ತೈದೆ ಸಾವಾದ್ರೂ ಬಂದಂಗಾಗುತ್ತೆ ನನ್ಗೆ. ಏನ್ ಜನ್ಯ, ಜೋಕ್ ಮಾಡ್ತಾ ಇದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ಏನೋ ಪಾಪ ನಮ್ಮನೆಗ್ ಬಂದ್ ಸಿಗಾಕೊಂಡಿದ್ದಾಳಲ್ವಾ, ಎಲ್ಲೋ ಹೋಗಿ ಬದುಕೊಂಡ್ಲಿ ಅಂತ ನಾನ್ ಹೇಳಿದ್ರೆ ವಿಷ ಕೊಡು ಅಂತ ಕೇಳ್ತೀಯಾ? ನಾನೇನ್ ಕೊಲೆಗಡ್ಕನ? ಇಲ್ಲ ಕೊಲೆಗಡ್ಕನ್ ಮಾಡ್ಬೇಕು ಅಂತಿದ್ಯಾ? ಮತ್ತಿನ್ನೇನ್ ಹೇಳಿರಿ, ನಾನು ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನಿಮ್ಗೆ ನನ್ ಮೇಲೆ ಪ್ರೀತಿ ಅನ್ನೋದೇ ಬರ್ಲಿಲ್ಲ. ಸರಿ, ಈ ಮನೆ ಕರ್ಕೊಂಡ್ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೀನಿ ರೀ ನಾನು. ಮತ್ತೆ ನೀವು ನನ್ನ ಅದೇ ಕೋಪಕ್ಕೆ ತಳ್ಳಬೇಡ್ರಿ, ನನಗ್ ಮತ್ತೆ ಒಂಟಿಯಾಗಿ ಅನಾಥೆ ಅನ್ನಿಸೋ ತರ ಮಾಡ್ಬೇಡ್ರಿ. ಅಲ್ಲ, ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗ್ತೀನಿ ಅಂತ ಹೆಂಗ್ ಊಹೆ ಮಾಡ್ತೀರಿ ನೀವು? ಓ ಮಾನ್ಸಿ, ಅಲ್ಲ ಇವಳು ಯಾಕೆ ಫೋನ್ ಮಾಡ್ತಾವಳೆ? ಜನ್ಯ ಇಲ್ಲೇ ಇದ್ದಾಳೆ, ಇವಳು ಮುಂದೆ ಫೋನ್ ರಿಸೀವ್ ಮಾಡಕ್ಕಾಗಲ್ಲ. ನೋಡ್ ಜನ್ಯ, ನಿನ್ ಜೊತೆ ಸಂಸಾರ ಮಾಡೋದಕ್ಕಂತೂ ಆಗಲ್ಲ, ಮತ್ತೆ ನಿನ್ ಜೀವನನ ನೀನ್ ನಿರ್ಧಾರ ಮಾಡ್ಕೋಬೇಕು ತಾನೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ರೀ, ನೀವು ನನ್ ಜೊತೆ ಸಂಸಾರ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ನನಗೇನ್ ಬೇಜಾರಿಲ್ಲ. ನಿಮ್ಗೆ ಹೆಂಗ್ ಅನ್ಸತ್ತೋ ಹಂಗೆ ಮಾಡಿ, ನಾನು ಇಲ್ಲಿರೋದಕ್ಕೆ ಅವಕಾಶ ಮಾಡ್ಕೊಡ್ರಿ ದಯವಿಟ್ಟು ರೀ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ಈ ಮನೇಲಿ ಇರೋದಕ್ ಮಾತ್ರ ಅವಕಾಶ ಮಾಡ್ಕೊಡ್ರಿ. ಜನ್ಯ, ಏನ್ ಮಾಡ್ತಾ ಇದ್ಯಾ ನೀನು? ಅಲ್ಲ, ಏನಿದಿಲ್ಲ ಛೆ. ದಯವಿಟ್ಟು ರೀ, ಬೇಕಾದ್ರೆ ನಾನು ಈ ರೂಮಿಗೆ ಬರೋದೇ ಇಲ್ಲ, ನಿಮ್ ಜೊತೆ ಇರೋದೇ ಬೇಡ ನನ್ಗೆ. ಪ್ಲೀಸ್ ರೀ, ಈ ಮನೇಲಿ ಇರೋದಕ್ಕೆ ಅವಕಾಶ ಮಾಡ್ಕೊಡ್ರಿ. ಸರಿ ಆಯ್ತು, ಹೋಗು ನಿನ್ ಕೆಲ್ಸ ನೋಡ್ಕೊ ಹೋಗು. ಓ ನೋ, ಇವಳು ನೋಡಿದ್ರೆ ಹಿಂಗಾಡ್ತಾಳೆ, ಅವಳು ಆ ಮಾನ್ಸಿ ನೋಡಿದ್ರೆ ಹಂಗಾಡ್ತಾಳೆ. ಏನ್ ಮಾಡ್ಲಿ ನಾನು? ಶೆಟ್, ಜನಿನ್ಗೆ ಡಿವೋರ್ಸ್ ಕೊಟ್ಬಿಟ್ಟು ಮಾನ್ಸಿನ ಮದ್ವೆ ಆಗೋಣ ಅಂದ್ರೆ ಆಗ್ತಾನೆ ಇಲ್ವಲ್ಲ. ಇವಳು ಇಷ್ಟೊಂದು ಇದ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಮನೆ ಕರ್ಕೊಂಬಂದು ತಪ್ಪು ಮಾಡದ್ನ? ಹೊರಗಡೆನೆ ಇದ್ದಿದ್ರೆ ಡಿವೋರ್ಸ್ಗೆ ಒಪ್ಕೋತಾ ಇದ್ಲು ಏನೋ. ಈ ಮನೆ ವಾತಾವರಣ ಜನನೆಲ್ಲ ನೋಡಿ ತುಂಬಾ ಅಡಿಕ್ಟ್ ಆದಂಗಿದ್ದಾಳೆ ಇವಳು, ಅದಕ್ಕೆ ಇಷ್ಟೆಲ್ಲ ಇದ್ ಮಾಡ್ತಾ ಇದ್ದಾಳೆ. ಏನ್ ಮಾಡೋದು? ಓಕೆ, ಮಾನ್ಸಿ ಫೋನ್ ಮಾಡ್ತಾ ಇದ್ದಾಳೆ, ಏನೋ ಫಸ್ಟ್ ಫೋನ್ ಮಾಡಿ ಕೇಳ್ಬೇಕು. ಹಲೋ ಆರ್ಯ ಡಾರ್ಲಿಂಗ್, ಯಾಕೆ ಇವತ್ತು ಬರ್ಲೇ ಇಲ್ಲ? ಮಾನ್ಸಿ ನೋಡು, ದಿನ ಬರೋದಕ್ ಆಗೋದಿಲ್ಲ ನನ್ಗೆ, ಪ್ಲೀಸ್ ಅರ್ಥ ಮಾಡ್ಕೋ. ನೋ ಡಾರ್ಲಿಂಗ್, ದಿನ ಬಂದು ಹೋಗು ನೀನು. ಛೇ ಹೋಗಪ್ಪ, ನಾನು ನಿನ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಅಂತ ಗೊತ್ತು ತಾನೆ. ಸರಿ ಆಯ್ತು, ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ, ಬರ್ತೀನಿ. ಯಾವಾಗ್ಲೂ ಬರೋದಕ್ ಆಗಲ್ಲ ಅಂತ ಹೇಳ್ತಿಲ್ವಾ, ಇಲ್ಲಿ ಮನೇಲಿ ಪರಿಸ್ಥಿತಿ ಸರಿಯಾಗಿಲ್ಲ. ಮತ್ತೆ ಆರ್ಯ, ಜನಿನ್ ವಿಚಾರ ಏನ್ ಮಾಡ್ದೆ? ಎಲ್ಲ ಹೇಳ್ದೆ ಅವಳಿಗೆ ಡಿವೋರ್ಸ್ ಕೊಡ್ತೀನಿ ನೀನು ಮನೆ ಬಿಟ್ಟು ಹೋಗು ಅಂತ. ನೆನ್ನೆನೆ ಹೋಗಿ ಲಾಯರ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇನ್ನೇನು ಡಿವೋರ್ಸ್ಗೆಲ್ಲ ಅಪ್ಲೈ ಮಾಡೋದೆ. ಏನೋ ಬಿಡು, ಜೆನ್ನಿನ್ ಹೆಂಗೋ ಮಾಡಿ ಒಪ್ಪಿಸ್ತೀನಿ. ಅವಳನ್ನ ಫಸ್ಟ್ ಡಿವೋರ್ಸ್ ಮಾಡಿದ್ರೆ ಆಮೇಲೆ ನಮ್ ರೂಟ್ ಕ್ಲಿಯರ್ ಆಗುತ್ತೆ. ಆದಷ್ಟು ಬೇಗ ಮಾಡು ಡಾರ್ಲಿಂಗ್, ಆಮೇಲೆ ಬೇಗ ನಿನ್ನ ಆಸ್ತಿ ಕೂಡ ಕೇಳು. ಅದೇ ಕೆಲ್ಸದಲ್ಲಿ ಇದೀನಿ ಅಂತ ಹೇಳಿಲ್ವಾ? ಇಷ್ಟಂತ ಪ್ರೆಷರ್ ಮಾಡ್ತೀಯ ನೀನ್ ನನ್ಗೆ? ನನ್ಗೂ ಟೈಮ್ ಬೇಕು ಇದಕ್ಕೆಲ್ಲ, ಎಲ್ಲ ಒಂದೇ ಸಲ ಆಗ್ಬಿಡಲ್ಲ, ಎಲ್ಲ ನಿಧಾನಕ್ಕೆ ಆಗುತ್ತೆ. ನೀನ್ ಸುಮ್ನೆ ಅನ್ಕೊಂಡಿದ್ಯಾ ಇದೇನ್ ಗೊಂಬೆ ಆಟಕ್ಕೆ ಇಟ್ಟೋಯ್ತಾ? ಅವಳು ಜನ್ಯನ ಒಪ್ಕೋಬೇಕು ತಾನೆ, ಅವಳನ್ನ ಒಪ್ಸೋದಕ್ಕೆ ಎಷ್ಟೆಲ್ಲ ರಾಸಾಹಸ ಪಡ್ತಾ ಇದೀನಿ ನನಗ್ ಗೊತ್ತು. ಆದಷ್ಟು ಬೇಗ ಎಲ್ಲ ಮುಗಿಸು ಡಾರ್ಲಿಂಗ್ ಪ್ಲೀಸ್. ಸರಿ ಆಯ್ತು, ಫೋನ್ ಇಡು ನೀನೀಗ. ಅಣ್ಣ, ಯಾರದು ಫೋನಲ್ಲಿ? ಓ ಸಿದ್ದು, ಬಾ, ಯಾವಾಗ ಬಂದೆ? ಬಾ ಕುತ್ಕೋ ಬಾ. ಅಣ್ಣ, ಯಾರ್ ಫೋನಲ್ಲಿ? ಯಾರ ಹತ್ರ ಮಾತಾಡ್ತಿದ್ದೆ ಅಣ್ಣ? ನಿಜ ಹೇಳು. ಅದಾ, ಅದು ನನ್ನ ಫ್ರೆಂಡು. ನಿನ್ ಫ್ರೆಂಡಾ? ಯಾರ್ ನಿನ್ ಫ್ರೆಂಡು? ನಿನ್ ಫ್ರೆಂಡ್ಸ್ ಎಲ್ಲ ನನಗ್ ಗೊತ್ತು, ಹೇಳು ಯಾರು ಅಂತ. ಅವ್ನ್ ನಿನ್ಗೆ ಗೊತ್ತಿಲ್ಲ ಸಿದ್ದು, ಇತ್ತೀಚೆಗಷ್ಟೇ ಫ್ರೆಂಡ್ ಆದ. ಓಹೋ, ನನಗ್ ಗೊತ್ತಿಲ್ದೇ ಇರೋ ಫ್ರೆಂಡ್ ಬೇರೆ ನಿಮ್ಗಿದಾರ? ಯಾಕಣ್ಣ ಸುಳ್ಳು ಹೇಳ್ತೀಯಾ? ಫೋನಲ್ಲಿ ಯಾರೋ ಲೇಡಿ ವಾಯ್ಸ್ ಕೇಳಿಸ್ತು. ಅದಾ, ಅವ್ನ್ ವಾಯ್ಸ್ ಇರೋದೇ ಹಂಗೆ, ಸ್ವಲ್ಪ ಹುಡುಗಿ ತರ ವಾಯ್ಸ್, ಸ್ವೀಟ್ ವಾಯ್ಸ್ ಅವಂದು. ಓಹೋ, ಸ್ವೀಟ್ ವಾಯ್ಸ್. ಇಲ್ಲಿ ಫ್ರೀ ಡಯಲ್ ಮಾಡ್ಕೊಡು, ನಾನು ಮಾತಾಡ್ತೀನಿ. ನನ್ಗೂ ಕೇಳ್ಬೇಕು ಅನಿಸ್ತಾ ಇದೆ ಸ್ವೀಟ್ ವಾಯ್ಸ್. ಸಿದ್ದು, ಯಾಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀಯಾ? ಅಲ್ಲ, ಏನ್ ನಿನ್ ಪ್ರಾಬ್ಲಮ್? ಏನ್ ಬಂದಿದ್ ಹೇಳು. ಸಿದ್ದು, ಈ ತರ ಪರ್ಸನಲ್ ಫೋನ್ ಎಲ್ಲ ಯೂಸ್ ಮಾಡೋದು ತಪ್ಪಂತ ಗೊತ್ತಿಲ್ವಾ ನಿನ್ಗೆ? ಸಾರಿ ಅಣ್ಣ, ತಪ್ಪಂತ ನನಗೂ ಗೊತ್ತು, ಆದ್ರೆ ಕೆಲವೊಂದು ವಿಚಾರದಲ್ಲಿ ಈ ತರ ಟೂ ಪರ್ಸನಲ್ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಏನಿಲ್ಲ ಅಣ್ಣ, ಜಸ್ಟ್ ರೀಡಯಲ್ ಮಾಡ್ತೀನಿ ಅಷ್ಟೇ. ನಂಗೂ ಯಾಕೋ ಸ್ವೀಟ್ ವಾಯ್ಸ್ ಕೇಳ್ಬೇಕು ಅನಿಸ್ತಿದೆ. ಓಕೆ. ಓ ನೋ, ಏನ್ ಮಾಡಕ್ ಕೊಟ್ಟಿದ್ದಾನೆ ಸಿದ್ದು? ಛೆ, ರೀಡಯಲ್ ಮಾಡಿದ್ರೆ ಮತ್ತೆ ಅವಳು ಮಾತಾಡ್ತಾಳೆ, ಹೆಂಗನ ಮಾಡಿ ಫೋನ್ ಇಸ್ಕೋಬೇಕಲ್ವಾ? ಸಿದ್ದು, ಫೋನ್ ಕೊಡು ನೀನು. ಕೊಡ್ತೀನಣ್ಣ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಾ?
ಒಂದೇ ಒಂದ್ ನಿಮಿಷ. ಓಕೆ, ರಿಂಗ್ ಆಗ್ತಾ ಇದೆ. ಇಬ್ರು ಕೇಳೋಣ. ಓಕೆ, ಸ್ವೀಟ್ ವಾಯ್ಸ್. ಆ ಕಡೆಯಿಂದ ಫೋನ್ ರಿಸೀವ್ ಆಗಿದ ತಕ್ಷಣ ನೀನೇ ಮಾತಾಡ್ತೀಯ. ಓಕೆ, ನಾನ್ ಮಾತಾಡಲ್ಲ. ಏನ್ ಆರ್ಯ ಡಾರ್ಲಿಂಗ್, ನನ್ ಬಿಟ್ಟಿರಕ್ ಆಗ್ತಿಲ್ವಾ? ಹಂಗ ಅನ್ಸಿದ್ರೆ ಬರ್ಬೋದಲ್ಲ ಚಿನ್ನ. ಹಲೋ, ಯಾರಿದು? ಏ ಆರ್ಯ ಡಾರ್ಲಿಂಗ್, ವಾಟ್ ಹ್ಯಾಪನ್? ಫೋನ್ ಮಾಡಿ ಯಾರು ಅಂತ ಕೇಳ್ತಿರಲ್ಲ. ನನ್ ಬಗ್ಗೆ ಮತ್ತೆ ಹೇಳ್ಬೇಕಾ? ಹೌದು, ಹೇಳ್ಬೇಕು. ಯಾರ್ ನೀನು ಅಂತ ಹೇಳ್ಬೇಕು. ಹಲೋ, ಯಾರಿದು? ಆರ್ಯ? ನೀನ್ ಯಾರಂತ ನನಗೆ ಗೊತ್ತು ಬಿಡು. ನಿನ್ನ ಮೊದ್ಲೇ ಖಾಲಿ ಮಾಡೋದಕ್ಕೆ ಹೇಳಿದ್ದೆ. ನೀನ್ ನನ್ ಮಾತು ಕೇಳಲ್ಲ ಅಲ್ವಾ? ಇನ್ನೊಂದ್ 10 ನಿಮಿಷ ಅಷ್ಟೇ, ನೀನಾಗ್ ನೀನೇ ಖಾಲಿ ಮಾಡ್ತೀಯ. ಓಕೆ, ಡೋಂಟ್ ವರಿ. ಫೋನ್ ಇಡು. ನಮ್ಮನೆಗೆ ಬಂದು ನಮ್ಮನೆನೇ ಹಾಳು ಮಾಡೋದಕ್ ನೋಡ್ತೀಯ. ಮನೆ ಹಾಳಿ. ಇಡೇ ಫೋನು. ಆರ್ಯ? ಆರ್ಯ? ಆರ್ಯ ಅಂತೆ, ಆರ್ಯ. ಫೋನ್ ಇಡ್ತೀಯಾ ಇಲ್ವಾ? ಕಾಮನ್ ಸೆನ್ಸ್ ಇಲ್ದವಳೆ, ಇಡಿಯಟ್. ಅಣ್ಣ, ನಿನ್ನಿಂದ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜವಾಗ್ಲು ನಿನ್ ಮೇಲೆ ಏನೋ ದೊಡ್ಡ ಭರವಸೆನ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ನೀನ್ ಈ ತರ ಚೀಫ್ ಮೆಂಟಾಲಿಟಿನ? ನಾನು ಅಲ್ಲ, ನಿನ್ಗೇನ್ ಕಡಿಮೆ ಆಗಿತ್ತು ಅಂತ ಈ ಬಿಕಾರಿಯಿಂದ ಬಿದ್ದಿದ್ಯಾ? ನೋಡು ಆರ್ಯ, ದಿಸ್ ಇಸ್ ಮೈ ಪರ್ಸನಲ್ ಮ್ಯಾಟರ್. ಡೋಂಟ್ ಇಂಟರ್ಫಿಯರ್. ಯಾಕೆ ಯಾಕೆ ಇಂಟರ್ಫಿಯರ್ ಆಗ್ಬಾರ್ದು? ಆಗ್ತೀನಿ. ಇದು ನಮ್ಮ ಮನೆ. ಇಲ್ಲಿ ನಾವೆಲ್ಲರೂ ಸೇರಿ ಬಾಳ್ಬೇಕಾಗಿರೋದು. ಸೊ ನೀನ್ ಚೆನ್ನಾಗಿರ್ಬೇಕು, ಅತ್ತಿಗೆ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಇಂಟರ್ಫಿಯರ್ ಆಗ್ಲೇಬೇಕು. ಅಣ್ಣ, ಇನ್ನ ಒಂದ್ ವಿಚಾರ. ಇವಳು ಸವಾಸ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನಿನಗಿಂತ ತುಂಬಾನೇ ಚಿಕ್ಕವನ್ ಇರ್ಬೋದು ನಾನು, ಆದ್ರೆ ನಿನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ ಅಣ್ಣ. ಆದ್ರೆ ನೀನ್ ಈ ತರ ಎಲ್ಲ ಮುಂದುವರಿಸ್ತೀನಿ ಅಂದ್ರೆ ನಾನು ಅಣ್ಣ ಅನ್ನೋದು ಮರ್ತೋಗ್ಬಿಡ್ತೀನಿ. ನಮ್ಮನೇಲಿ ಈ ತರ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ಗೆಲ್ಲ ಜಾಗ ಇಲ್ಲ ಅಣ್ಣ. ಏನಣ್ಣ ನೀನು? ಅಲ್ಲ, ನೀನಾ? ಅಣ್ಣ ಮಾರಿ ಅಣ್ಣನ ಇದು? ಚಚೆ. ಅಲ್ಲ, ದೇವತೆ ಅಂತ ಅತ್ತಿಗೆಗೆ ಮೋಸ ಮಾಡೋದಕ್ಕೆ ನಿಂಗೆ ಹೆಂಗಣ ಮನ್ಸು ಬರುತ್ತೆ? ಒಂದ್ಸಲ ಒಂದ್ಸಲ ಅತ್ತಿಗೆ ಮುಖ ನೋಡೋಣ. ನಿಂಗೆ ಅಲ್ಲ, ಇವಳು ಎಲ್ಲೂ ಒಳ್ಳೆ ಪಿಶಾಚಿ ಇದ್ದಂಗೆ ಇರ್ತಾಳೆ. ಇವಳು ದೆವ್ವ ದೆವ್ವ ಇದ್ದಂಗೆ ಇರ್ತಾಳೆ. ಈ ದೆವ್ವದಿಂದ ಬಿದ್ದಿದ್ಯಲ್ಲ ನೀನು. ಏನ್ ಹೇಳ್ಬೇಕು ನಿನ್ಗೆ? ಛೆಛೆ. ಮಹಾಲಕ್ಷ್ಮಿ ಅಂತ ಅತ್ತಿಗೆನ್ ಬಿಟ್ಬಿಟ್ಟು ಈ ಪಿಶಾಚಿಯಿಂದ ಬಿದ್ದಿದ್ಯಲ್ಲ. ನೋಡೋಣ, ನೀನ್ ಏನಾದ್ರೂ ಅತ್ತಿಗೆಗ್ ಮೋಸ ಮಾಡಿ ಇವಳಿಂದೆ ಹೋದೆ ಅನ್ಕೋ, ನಿನ್ ಜೀವನನೇ ಬರ್ಬಾದಾಗ್ಬಿಡುತ್ತಣ್ಣ. ಅವಳು ಆಸ್ತಿಗೋಸ್ಕರನೇ ಇದೆಲ್ಲ ಮಾಡ್ತಾ ಇರೋದಣ್ಣ. ನಿಜವಾಗ್ಲು ನಾನ್ ಇಷ್ಟೆಲ್ಲ ನೋಡಿದ್ರೆ ನಿಂಗೆ ಅನ್ಸಲ್ವಾಣ? ಒಂದ್ ಮದ್ವೆ ಆಗಿರೋ ಗಂಡಸಿನ ಜೊತೆ ಸಂಬಂಧ ಇಟ್ಕೊಂಡು ನೋಡ್ತಾಳೆ ಅಂದ್ರೆ ಅವಳ ಕ್ಯಾರೆಕ್ಟರ್ ಎಷ್ಟಿರ್ಬೇಡ, ಎಷ್ಟು ಚೀಫ್ ಆಗಿರ್ಬೇಡ. ನೋಡೋಣ, ಮೊನ್ನೆನೆ ನಿನ್ನ ಕೇಳ್ದೆ, ಏನಾದ್ರೂ ಆತರ ಇದ್ರೆ ಹೇಳ್ಬಿಡು ಅಂತ. ಆವತ್ತು ಏನು ಇಲ್ಲ ಅಂತ ಹೇಳ್ದೆ. ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದೀರಾ. ಮತ್ತೆ ನನಗೆ ಕೋಪ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ನೀವು ಏನಾದ್ರೂ ಮಾಡ್ಕೊಳ್ಳಿ, ಫಸ್ಟ್ ಈ ಸವಾಸ ಬಿಟ್ಬಿಡಿ. ಓಕೆ, ಆ ಮಾನಸಿ ವಿಚಾರ ಇವತ್ತೇ ಅದನ್ನ ನೋಡ್ತೀನಿ ನಾನು. ನೋಡ್ಸಿದ್ದು, ನನಗೆ ಆ ಮಾನಸಿನೇ ಬೇಕು. ವಾಟ್? ಮಾನಸಿನೇ ಬೇಕಾ? ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡಿ. ಅವಳು ಏನ್ ಹೇಳ್ತಾಳೋ ಕೇಳಿ, ಆಮೇಲೆ ಮಾನಸಿ ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಸಿದ್ದು, ನನ್ನ ಮೇಲೆ ಕೋಪಕ್ಕೆ ಮಾನಸಿ ನೀನು ಮಾಡ್ಬೇಡ. ನೋಡು, ಹೇಳ್ತಾ ಇದೀನಿ, ಮಾನಸಿ ತುಂಬಾ ಒಳ್ಳೆಯವಳು ಕಣೋ. ನೀನ್ ಸುಮ್ನೆ ಟಾರ್ಚರ್ ಮಾಡ್ಬೇಡ ನನಗೆ. ನಾನು ಹಿಂಗಿದ್ರು ಜನಿಯಾಗಿ ಡಿವೋರ್ಸ್ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಅಣ್ಣ, ನಿನ್ ಬುದ್ಧಿಗೆ ಮಂಕು ಕವಿದಿದೆ ಅಂತ ಗೊತ್ತು ನನಗೆ. ಅದನ್ನ ಹೆಂಗ್ ಕ್ಲಿಯರ್ ಮಾಡ್ಬೇಕು ಅಂತಾನು ಗೊತ್ತು. ಓಕೆ, ಫೋನ್ ಮಾಡು ವಾಪಸ್ ಮನ್ಸಿಗೆ. ಏನು? ಫೋನ್ ಮಾಡಿ ನಾನು ಹೆಂಗ್ ಹೇಳ್ತೀನೋ ಹಂಗೆ ಹೇಳು. ಯಾಕೆ? ನೀನ್ ಹೇಳೋಣ, ನಾನು ಹೆಂಗ್ ಹೇಳ್ತೀನೋ ಹಂಗೆ ಹೇಳು. ಮಾನ್ಸಿ, ನನ್ ತಮ್ಮ ಮತ್ತೆ ಅಮ್ಮ ಇಬ್ರು ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರು ಕಣೆ. ₹1 ಆಸ್ತಿ ನಾನು ಕೊಡ್ತಾ ಇಲ್ಲ. ಎಲ್ಲ ಆಸ್ತಿ ಅವರೇ ತಗೊಂಡ್ಬಿಟ್ಟಿದ್ದಾರೆ. ನನ್ ಕೈಯಲ್ಲಿ ಏನು ಇಲ್ಲ. ನಾನು ನಿನ್ಗೆ ಪ್ರೀತಿ ಕೊಡ್ತೀನಿ, ನಿಂಗೆ ಎಷ್ಟು ಪ್ರೀತಿ ಬೇಕೋ ಅಷ್ಟು ಪ್ರೀತಿ ಕೊಡ್ತೀನಿ ಅಂತ ಹೇಳು. ನೋಡಿಸಿದ್ದು, ಅವಳಿಗೆ ಯಾವ್ದೇ ರೀತಿ ಆಸ್ತಿ ವ್ಯಾಮೋಹ ಇಲ್ಲ. ಅವಳಿಗೆ ನಾನ್ ಅಂದ್ರೇನೆ ಇಷ್ಟ. ಹಂಗಾಗಿ ನಾನು ಅವಳ ಕೈ ಬಿಡಲ್ಲ ಕಣೋ. ಸರಿ ಆಯ್ತು, ಫೋನ್ ಮಾಡೋದನ್ನ ಹೇಳು. ಹಲೋ ಮಾನ್ಸಿ, ನಾನು ಆರ್ಯ. ಆರ್ಯ, ನೀನಾ? ಆಗ್ಲೇ ಏನು ಸಿದ್ಧಾರ್ಥ್ ಮಾಡಿದ್ದೆ ಫೋನು. ಅಲ್ಲ, ಅವನ್ ಯಾಕೆ ಬಂದ ನಿನ್ನ ಹತ್ರ? ನಿನ್ ಫೋನ್ ಯಾಕೆ ಇಸ್ಕೊಂಡು ಫೋನ್ ಮಾಡಿದ್ದ ಅವನು? ಮಾನ್ಸಿ, ನಿನ್ಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು. ಇಂಪಾರ್ಟೆಂಟಾ? ಅಂದ್ರೆ ಜನಿಯ ಡಿವೋರ್ಸ್ ಒಪ್ಕೊಂಡ್ಬಿಟ್ಲಾ? ವಾವ್. ಮಾನ್ಸಿ, ನಾನು ಹೇಳೋದ್ ಕೇಳು. ಇದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನಿರುತ್ತೆ ಆರ್ಯ? ಅಂದ್ರೆ ಜನಿಯ ಡಿವೋರ್ಸ್ ಒಪ್ಕೊಂಡ್ರೆ ಇನ್ನ ನಮ್ದೇ ಸಾಮ್ರಾಜ್ಯ. ನೋ ಮಾನ್ಸಿ, ಈ ಆಸ್ತಿಯಲ್ಲಿ ₹1 ಕೂಡ ನನಗ್ ಸಿಗಲ್ಲ ಕಣೆ. ವಾಟ್? ಏನ್ ಹೇಳ್ತಾ ಇದ್ಯಾ ಆರ್ಯ? ತಮಾಷೆ ಮಾಡ್ಬೇಡ. ನೋಡು, ಇಷ್ಟೊತ್ತು ಅದೇ ಜಗಳ. ಆಮೇಲೆ ನೋಡಿದ್ರೆ ಕಡೆಗೆ ಆಸ್ತಿ ಎಲ್ಲ ಸಿದ್ಧಾರ್ಥ ಹೆಸರಲ್ಲಿದೆ. ನನ್ನ ಹೆಸರಲ್ಲಿ ₹1 ಇಲ್ಲ. ಪರವಾಗಿಲ್ಲ, ನಾವಿಬ್ರು ಚೆನ್ನಾಗಿರ್ತೀವಿ ಮಾನ್ಸಿ. ನೋಡು, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನೀನು ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ದುಡಿಯೋಣ. ಓಕೆ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಕಣೆ. ವಾಟ್? ಕೈಯಲ್ಲಿ ಒಂದ್ ಬಿಡ್ಗಾಸಿಲ್ದಂಗೆ ಚೆನ್ನಾಗಿ ನೋಡ್ಕೋತೀಯ ನೀನು? ಹೆಂಗ ನೋಡ್ಕೋತೀಯ? ನೋಡು ಆರ್ಯ, ನಿನ್ ಕೈಯಲ್ಲಿ ಕೋಟಿ ಆಸ್ತಿ ಇದ್ರೆ ಬಾ, ಇಲ್ಲ ಅಂದ್ರೆ ನನ್ನ ಮರ್ತ್ ಬಿಡು. ನಿನ್ ನನಗ್ ಬೇಕಾಗೇ ಇಲ್ಲ. ಮಾನ್ಸಿ, ಏನ್ ಮಾತಾಡ್ತಾ ಇದೀಯ ನೀನು? ಅಲ್ಲ, ನಾನು ನೀನು ಮನ್ಸಾರೆ ಇಷ್ಟೆಲ್ಲ ಪ್ರೀತಿ ಮಾಡಿ ಈಗ ದುಡ್ಡಿಲ್ಲ ಅಂದ್ ಮಾತ್ರಕ್ಕೆ ಪ್ರೀತಿ ಸತ್ತೋಗಲ್ಲ ಅಲ್ವಾ? ನೋಡು ಆರ್ಯ, ಈ ಜಗತ್ ನಿಂತಿರೋದೇ ದುಡ್ಡು ಬೆಲೆ. ದುಡ್ಡೇ ಇಲ್ಲ ಅಂದ್ರೆ ಆ ಮನುಷ್ಯನ್ಗೆ ಬೆಲೆನೇ ಇಲ್ಲ. ಸೊ ನೀನು ಅಷ್ಟೇ. ನಿನ್ನ ಹತ್ರ ದುಡ್ಡಿದ್ರೆ, ಆಸ್ತಿ ಇದ್ರೆ ಮಾತ್ರನೇ ನಾನು ನಿನ್ನ ಮದ್ವೆ ಆಗೋದು. ಇಲ್ಲ ಅಂದ್ರೆ ಸಾರಿ ಆರ್ಯ, ಮರ್ತ್ ಬಿಡು ನಿನ್ನನ್ನ. ಮಾನ್ಸಿ, ಹಲೋ ಹಲೋ ಮಾನ್ಸಿ. ಅಣ್ಣ ಅಣ್ಣ, ಎಲ್ಲಿದೀಯಾ? ಇನ್ನ ಯಾವ ಜಮಾನದಲ್ಲಿ ಇದೀಯ ಅಣ್ಣ ನೀನು? ಆಸ್ತಿ ಆಸ್ತಿ ನೋಡ್ದಾ? ಆಸ್ತಿಗೋಸ್ಕರ ನಿನ್ ಹಿಂದೆ ಹೆಂಗ್ ಬಿದ್ದಿದ್ಲು ಅಂತ. ಈಗ ತೋರ್ಸು ನಿನ್ನ ಪ್ರೀತಿನ ಅವಳ ಮೇಲೆ.
ಹೋಗು ಹೇಳು, ನನ್ ಪ್ರೀತಿ ಇದೆ, ಬಾ ಮಾನ್ಸಿ, ಮಾನ್ಸಿ ನಿನ್ ಬಿಟ್ರೆ ನಾನು ಇರಲ್ಲ, ಬಾ ಮಾನ್ಸಿ ಅಂತ ಓಡೋಡಿ ನಿಮ್ ಹಿಂದೆ ಬರ್ತಾಳೆ. ನೋಡೋಣ, ಆಗಿದ್ದಾಗೋಯ್ತು, ಎಲ್ಲ ಮರ್ತು ಬಿಡು. ಅತ್ತಿಗೆನ ಚೆನ್ನಾಗಿ ನೋಡ್ಕೋಣ ಪ್ಲೀಸ್ ಅಣ್ಣ. ಅವ್ರಿಗೆ ಯಾವ್ದೇ ರೀತಿ ದ್ರೋಹ ಮಾಡ್ಬೇಡ ಅಣ್ಣ. ತುಂಬಾ ನೊಂದಿದ್ದಾರೆ ಅತ್ತಿಗೆ. ನೀನು ಅಬ್ಸರ್ವ್ ಮಾಡಲ್ಲ ಅನ್ಸುತ್ತೆ ಅಣ್ಣ. ಒಂದು ಸಲ ಬೇಡ, ಒಂದೇ ಒಂದ್ ದಿವ್ಸಕ್ಕೆ ಅತ್ತಿಗೆ ಜೊತೆಲಿ ಕ್ಲೋಸ್ ಆಗಿದ್ದು ನೋಡು, ನಿನ್ಗೆ ಗೊತ್ತಾಗುತ್ತೆ. ಅವರು ನಿಮ್ಮ ಮನೆಯವ್ರ ಮೇಲೆಲ್ಲ ತೋರ್ಸೋ ಕಾಳಜಿ ಪ್ರೀತಿ ನಿಜವಾಗ್ಲು ನಮಗಂತೂ ಈ ತರ ಅತ್ತಿಗೆ ಸಿಕ್ಕಿದ್ದು ಪುಣ್ಯನೇ ಸರಿ ಅಣ್ಣ. ಗೊತ್ತಾ, ಅಮ್ಮನ್ ತರ ನೋಡ್ಕೋತಾರಣ್ಣ ಅವರು. ಅಂತದ್ರಲ್ಲಿ ನೀವು ಒಂಚೂರು ಪ್ರೀತಿ ಕೊಟ್ರೆ ಅವ್ರು ಹೆಂಗೆಲ್ಲ ನೋಡ್ಕೋಬಹುದು ನಿಮ್ಮನ್ನ. ಹ್ಮ್ ಸಿದ್ಧಾರ್ಥ್, ಸ್ವಲ್ಪ ಹೊತ್ತು ನನ್ನ ಫ್ರೀ ಆಗಿ ಬಿಟ್ಬಿಡಪ್ಪ. ನನ್ಗೊಂಚೂರು ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡು ಅಣ್ಣ. ಟೇಕ್ ಯುವರ್ ಓನ್ ಟೈಮ್. ಹ್ಮ್ ಯೋಚನೆ ಮಾಡು. ಆದ್ರೆ ಆದ್ರೆ ಮಾತ್ರ ಆ ಮಾನಸಿ ಬಗ್ಗೆ ಯೋಚನೆ ಮಾಡ್ಬೇಡ ಪ್ಲೀಸ್. ಓಕೆ, ನಿನ್ ಮೇಲೆ ನಾನು ಕೂಗಾಡ್ಬಿಟ್ಟೆ, ಸಾರಿ ಅಣ್ಣ. ಕೂಗಾಡ್ಬೇಕಾಗ್ ಬಂತು, ಕೂಗಾಡಿದೀನಿ. ದಯವಿಟ್ಟು ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಛೇ ಮಾನ್ಸಿ, ಏನ್ ಹಿಂಗ್ ಮಾಡ್ಬಿಟ್ಟೆ ನೀನು? ಅಂದ್ರೆ ನೀನ್ ನನ್ನ ಪ್ರೀತಿ ಮಾಡಿಲ್ವಾ? ನಾನು ನೀನು ಎಷ್ಟು ಪ್ರೀತಿ ಮಾಡ್ತಿದ್ವಿ. ನಿನಗ್ ನನ್ನ ಮೇಲೆ ಪ್ರೀತಿ ಇಲ್ಲ, ಆಸ್ತಿ ಮೇಲೆ ಪ್ರೀತಿ, ದುಡ್ಡು. ಓ ನೋ, ನಿನಗೂ ಜನ್ಯನ್ಗೂ ತುಂಬಾನೇ ವ್ಯತ್ಯಾಸ ಇದೆ, ಅಜಗಜಾಂತರ ವ್ಯತ್ಯಾಸ.